ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಟರ್ನ್ಶಿಪ್ ಎಕ್ಸ್ಟೆಂಡ್ ಮಾಡಿ ಅಲ್ಲೇ 3-4 ಡೇಸ್ ಆಯ್ತು. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ನೀವು ಅಂದ್ಕೊಂಡಿದ್ರ ಸೊ ಮಲ್ಟಿಪಲ್ ಇಂಟರ್ನ್ಶಿಪ್ ನಾವು ಮಾಡ್ಕೋಬೇಕಾಗಿರುತ್ತೆ ಅಂತ. ಎಸ್, ಸೊ VTU ಅಫಿಷಿಯಲಿ ಹೇಳಿದೆ ಮಲ್ಟಿಪಲ್ ಇಂಟರ್ನ್ಶಿಪ್ ಮಾಡ್ಕೋಬೋದಾಗಿರುತ್ತೆ ಅಂತ. ಬಟ್ VTUಗೆ ಕಂಪ್ನಿ ಓನರ್ಸ್ ಬಗ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಕಂಪ್ನಿ ಓನರ್ಸ್ ಮತ್ತೆ ಸೊ ಫಾರ್ ಎಕ್ಸಾಂಪಲ್ ನಾನೇ ತಗೊಳ್ಳಿ. ಸೊ ನಾನೊಂದು ಕಂಪ್ನಿ ಮಾಡಿದ್ದೀನಿ. ಸೊ ನನಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಒಬ್ಬ ಸ್ಟೂಡೆಂಟ್ಸ್ ಆನ್ಲೈನ್ ತಗೊಂಡ್ರೆ ಸೊ ಅದೊಂದು ಕ್ಯಾಟಗರಿ ಬರುತ್ತೆ. ಆಫ್ಲೈನ್ ಅಥವಾ ಸಮ್ ಫ್ರೀ ಮತ್ತೆ ಸ್ಟೈಫಂಡ್ ಬೇಸ್ಡ್ ಏನ್ ಕೊಡ್ತಿರ್ತಾರೆ ಅಂತ ಕಂಪನೀಸ್. ಸೊ ನಾನು ಯಾಕೆ ಈಗ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ರೀಸನ್ ಇಷ್ಟ. ಸೊ ಲಾಸ್ಟ್ ಸಮ್ 2 ಡೇಸ್ ಬ್ಯಾಕ್ ನಾನೊಂದು ಮೀಟಿಂಗ್ ಅಟೆಂಡ್ ಆಗಿದ್ದೆ. ಅದ್ರಾಗೆ ಕಂಪ್ನಿ ಓನರ್ಸ್ ಈ ತರ ಒಂದು ಡಿಸ್ಕಷನ್ ಹಾಕಿದ್ರು. ಅವಾಗ ಗೊತ್ತಾಯ್ತು ಸೊ ಸ್ಟೂಡೆಂಟ್ಸ್ಗೆ ಈ ಕ್ಲಾರಿಟಿನ ಕೊಡಬೇಕು ಅನ್ನೋ ರೀಸನ್ ಇಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕ್ಲೀನ್ ಆಗಿ ದಯವಿಟ್ಟು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ನೀವು ಮಲ್ಟಿಪಲ್ ಇಂಟರ್ನ್ಶಿಪ್ ಮಾಡ್ಕೊಳ್ಳೋದು ಒಳ್ಳೇದೇ, ನಿಮ್ಗೆ ಒಳ್ಳೇದೇ. ಮತ್ತೆ ಸೊ ಸರ್ಟಿಫಿಕೇಟ್ ಸಿಗುತ್ತೆ ಅನ್ನೋದು ತುಂಬಾ ಗುಡ್ ಥಿಂಗ್. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಸೊ ಬಟ್ ಕಂಪ್ನಿ ಓನರ್ಸ್ಗೆ ಮತ್ತೆ VTಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ಕಂಪ್ನಿ ಓನರ್ಸ್ ತುಂಬಾ ಡಿಸ್ಕಷನ್ ಆಗಿ ಮತ್ತೆ ಇವೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದೆ. ಇವೆಲ್ಲ ಆದ್ಮೇಲೆ ಒಂದು ತೀರ್ಮಾನಕ್ಕೆ ಬಂದಿದ್ರೆ ಸೊ VTಗೆ VTದವರು ಕಂಪ್ನಿ ಓನರ್ಸ್ ಎಲ್ಲಾ ಕಂಪ್ನಿ ಆರ್ಗನೈಸೇಷನ್ಸ್ಗೆ ಕಂಪನೀಸ್ಗೆ ಎಲ್ಲಾರ್ಗೂ ಕೂಡ ಒಂದೇ ಗೈಡ್ಲೈನ್ ಕೊಟ್ಟಿರೋದು. ಸೊ ನೀವು ಇಂಟರ್ನ್ಶಿಪ್ ಪ್ರೊವೈಡ್ ಮಾಡಬೇಕು. ಸೊ ಅದರಲ್ಲಿ 25% VT ಕೊಡಬೇಕು, ಇನ್ನ 75% ಕಂಪ್ನಿ ಓನರ್ಸ್ ತಗೋಬೇಕು. ಅದು ಪೇಡ್ ಅಲ್ಲಿ ಮಾತ್ರ. ಸೊ ಸ್ಟೈಫಂಡ್ ಅಲ್ಲಿ ಮತ್ತೆ ಫ್ರೀ ಅಲ್ಲಿ ಆಗಿಲ್ಲ. ಸೊ ಅದಕ್ಕೆ ಇರೋದು ಕ್ರೈಟೀರಿಯಾ ಇಷ್ಟೇ. ನಿಮ್ಗೆ ಯಾವ್ದು ಕಂಪ್ನಿ ಆರ್ಗನೈಸೇಷನ್ ಏನು, ಸೊ ಅದ್ರ ಬಗ್ಗೆ ನಿಮ್ಗೆ ನಿಮ್ ಸ್ಟೂಡೆಂಟ್ಸ್ಗೆ ಟ್ರೈನ್ ಮಾಡಿ ಮತ್ತೆ ತಗೊಳ್ಳಿ. ಇಷ್ಟೇ ಅವ್ರದ್ದು ಗೈಡ್ಲೈನ್ಸ್, ಏನು ಇಲ್ಲ. ಆ ತರದ 20 ಪೇಜಸ್ ಕೊಟ್ಟಿದ್ದಾರೆ. ಸೊ ಇಂಟರ್ನ್ಶಿಪ್ ನೀವು ಪ್ರೊವೈಡ್ ಮಾಡ್ಬೇಕಂದ್ರೆ ಫಸ್ಟ್ ಇಂಟರ್ವ್ಯೂ ಮಾಡ್ಬೇಕು ಸ್ಟೂಡೆಂಟ್ಸ್ಗೆ. ಇಂಟರ್ವ್ಯೂ ಮಾಡಿದಾದ್ಮೇಲೆ ಸೊ ಅವ್ರ ಪರ್ಫಾರ್ಮೆನ್ಸ್ ನೋಡ್ಬೇಕು. ಅದ್ರ ಬೇಸ್ ಮೇಲೆ ಇಂಟರ್ವ್ಯೂನ ನೀವು ಇಂಟರ್ನ್ಶಿಪ್ ಪ್ರೊವೈಡ್ ಮಾಡಬೇಕು. ಅದು ಫ್ರೀ ಆಗ್ಲಿ ಅಥವಾ ಸ್ಟೈಫಂಡ್ ಆಗ್ಲಿ, ಇದು ಈ ತರ ಇರೋದು. ಸೊ ಈ ತರ ಕ್ರೈಟೀರಿಯಾನ ಕಂಪ್ನಿ ಓನರ್ಸ್ಗೆ VT ಕೊಟ್ಟಿರೋದ್ರಿಂದ ಸೊ ಕಂಪ್ನಿ ಓನರ್ಸ್ ಕೂಡ ಇದೇ ತರ ಈ ಡಿಸ್ಕಷನ್ ಆದ್ಮೇಲೆ ಏನಂದ್ರೆ ಸೊ ಎಲ್ಲರೂ ಕೂಡ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ಸ್ಟಾರ್ಟ್ ಆಗಿದೆ, ಕೆಲವೊಂದು ಕಂಪ್ನೀಸ್. ಇನ್ನು ಕೆಲವೊಂದು ಈಗ ಸ್ಟಾರ್ಟ್ ಆಗಿದೆ ಅಂದ್ರೆ 28ವರೆಗೂ ಬಿಟ್ಟಿದ್ರಲ್ವಾ, ಅದಕ್ಕೋಸ್ಕರ ಸೊ ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ, ಪೋಸ್ಟ್ಪೋನ್ ಮಾಡ್ತಿದ್ದಾರೆ. ಸೊ ನೋಡೋಣ ಯಾವಾಗ ಸ್ಟಾರ್ಟ್ ಆಗುತ್ತೋ, ಸ್ಟಾರ್ಟ್ ಆಗುತ್ತೆ ಅತಿ ಶೀಘ್ರದಲ್ಲಿ. 28 ಮುಗಿದ್ಮೇಲೆ ಎಲ್ಲರೂ ವೇಟ್ ಮಾಡೋದು, ನಾನು ಕೂಡ ವೇಟ್ ಮಾಡಿದ್ನಿ. ಸೊ ನನಗೆ 64 ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ. ನಮ್ಮ ಕಂಪ್ನಿಗೆ 64 ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ. ಬಟ್ ಆ ವಿಷಯಕ್ಕೆ ಬರ್ತೀನಿ ಈಗ. ಇಷ್ಟ ದಿವಸ ಯಾರೆಲ್ಲ ಆನ್ಲೈನ್ ಸ್ಟೈಫಂಡ್ ಇತ್ತು ಸೊ ಅಪ್ಲೈ ಮಾಡೋಣ, ಅಕ್ಸೆಪ್ಟ್ ಮಾಡ್ತಾರೆ, ಇವೆಲ್ಲ ಏನೇನು ಅಂದ್ಕೊಂಡಿದ್ರೆ ಎಸ್, ಗುಡ್ ಥಿಂಗ್. ನೀವು ಆಲೋಚನೆ ಕರೆಕ್ಟ್. ಏನು ಅಂದ್ರೆ ನೀವು ಮಲ್ಟಿಪಲ್ ಇಂಟರ್ನ್ಶಿಪ್ ಮೋರ್ ದೆನ್ ಒನ್ ಇಂಟರ್ನ್ಶಿಪ್ ನೀವು ಮಾಡ್ಕೋಬೋದಾಗಿರುತ್ತೆ. ಯಾವುದು ಜಾಸ್ತಿ ಡೈರಿನ ನೀವು ಬರ್ದಿರ್ತೀರ, ಸೊ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಯಾವ ಡೈರಿ ಇರುತ್ತೆ ಅದ್ರ ಬೇಸ್ ಮೇಲೆ ಕೊಡ್ತಾರೆ. ಅದು ನಿಮ್ಮ ಇಂಟ್ರನ್ಸ್ ಮಾರ್ಕ್ಸಿಗೆ ಮಾತ್ರನೇ ಹೊರತು, ಸಾರಿ ಎಕ್ಸ್ಟ್ರನ್ಸ್ ಮಾರ್ಕ್ಸಿಗೆ ಮಾತ್ರನೇ ಹೊರತು VTದವರು ಅದನ್ನ ಕೊಡ್ತಾರೆ ಹೊರತು ಕಂಪ್ನಿ ಓನರ್ಸ್ ಎಲ್ಲ ಕೊಡಲ್ಲ ಅದನ್ನ. ಸೊ ಕಂಪ್ನಿ ಓನರ್ಸ್ಗೆ ಇನ್ನೊಂದು ರೆಕಾರ್ಡ್ ಇರುತ್ತೆ. ಸೊ ಅವರು ಡೈಲಿ ಬಂದು ಇಂಟರ್ವ್ಯೂ ಅಟೆಂಡ್ ಆಗಿದ್ದಾರ, ಈ ಮತ್ತೆ ಸೊ ಹೇಗ್ ಪರ್ಫಾರ್ಮ್ ಮಾಡ್ತಿದ್ದಾರೆ, ಸೊ ಎಲ್ಲಾ ಥಿಂಗ್ಸ್ನು ಚೆಕ್ ಮಾಡ್ತಾರೆ. ಲೈಕ್ ಈಗ ಇಂಟರ್ನ್ಶಿಪ್ ನಮ್ಗೆ ಹೇಗಿತ್ತು ಅಂದ್ರೆ ನೋಡಿ, ನಾನೊಂದು ಸರ್ಟಿಫಿಕೇಟ್ ತೋರಿಸ್ತೀನಿ, ನಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ, ಐ ಥಿಂಕ್. ಓಕೆನಾ? ಸೊ ಈ ಸರ್ಟಿಫಿಕೇಟ್, ಇದೊಂದು ಸರ್ಟಿಫಿಕೇಟ್. ಮತ್ತೆ ಇನ್ನೊಂದು ಇದು ಜಸ್ಟ್ ಲಾಸ್ಟಿಗೆ ನನ್ನಿಂದ ಸರ್ಟಿಫಿಕೇಟ್ ನೀವು ಕಾಣಿಸ್ತಾ ಇರಬಹುದು ನೋಡಿ. ನೋಡಿ ಇದು ಸೊ ಗ್ರೇಡ್ B, ಇದು ನಂದೇ ಸರ್ಟಿಫಿಕೇಟ್. ನಾನು 7th ಸೆಮ್ ಅಲ್ಲಿ ಇದ್ದಾಗ ಇಂಟರ್ನ್ಶಿಪ್ ಮಾಡ್ಕೊಂಡಿದ್ದು. ನೋಡಿ ನನ್ಗೆ ಓವರ್ ಆಲ್ ಮಾರ್ಕ್ಸ್ ಎಷ್ಟಿದೆ, 190. ಮತ್ತೆ ಗ್ರೇಡ್ ನೋಡಿ B ಬಂದಿದೆ. ಮತ್ತೆ ಮಾರ್ಕ್ಸ್ ಹೇಗೆ ಕೊಡ್ತಾರೆ ಕಂಪ್ನಿ ಓನರ್ಸ್. ಸೊ ಇದನ್ನ ಕೊಡೋದು ನಿಮ್ಗೆ VTU ಅಲ್ಲ, ಕಂಪ್ನಿ ಓನರ್ಸ್ ಕೊಡ್ತಾರೆ. ಈ ತರ ಸರ್ಟಿಫಿಕೇಟ್ ಮತ್ತೆ ಈ ತರ ಮಾರ್ಕ್ಸ್ ಕಾರ್ಡ್ ನ VTUದವ್ರು ಕೊಡಲ್ಲ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಲಾಸ್ಟಿಂಗ್ ಬಂದ್ರೆ ಬರುತ್ತೆ ಹೊರತು ಇಂಟರ್ನಲ್ಸ್ ಆಗಿ ಕಂಪ್ನಿಯಲ್ಲಿ ನೀವೇನೇನ್ ಮಾಡ್ಕೋದ್ರ ಮಾರ್ಕ್ಸ್ ಅದರೆಲ್ಲ ಡೀಟೇಲ್ಸ್ ಅವ್ರ ಹತ್ರ ಇಟ್ಕೊಂಡು ಅದ್ರ ಬೇಸ್ ಮೇಲೆ ಒಂದು ಮಾರ್ಕ್ಸ್ ಕಾರ್ಡ್ ನ ಕೊಡ್ತಾರೆ. ನಿಮ್ ಪರ್ಫಾರ್ಮೆನ್ಸ್ ಮತ್ತೆ ನಿಮ್ದು ಕೋಡಿಂಗ್ ನಾಲೆಡ್ಜ್, ನಿಮ್ದು ವರ್ಕಿಂಗ್ ಆಕ್ಟಿವಿಟೀಸ್ ಇವೆಲ್ಲ ಕೂಡ ಸೇರಿಸಿ ಒಂದು ನೋಡಿ ಈ ತರ ಮಾರ್ಕ್ಸ್ ಕಾರ್ಡ್ ನ ಕೊಡ್ತಾರೆ. ಅದೇ ಮಾರ್ಕ್ಸ್ ಕಾರ್ಡ್ ಇಲ್ಲಿರೋದು ನೋಡಿ. ಇದು ನನಗೆ ರೂಮನ್ ಟೆಕ್ನಾಲಜಿ, ಓಕೆನಾ? ಸೊ ರೂಮನ್ ಟೆಕ್ನಾಲಜಿ ಅವ್ರು ನನಗೆ ಕೊಟ್ಟಿರೋದು. ಸೊ ನಾನು ಇಂಟರ್ನ್ಶಿಪ್ ಮಾಡ್ಕೊಂಡಿದ್ದು AI DevOps ಇಂಜಿನಿಯರ್, ಅದ್ರ ಬ್ಯಾಚ್ ಇಲ್ಲಿರುತ್ತೆ. ಸೊ ಇದು ನಮಗೆ ಸಿಕ್ಕಿದ್ದು ಸೊ ರೂಮನ್ ಟೆಕ್ನಾಲಜಿ. ಐ ಥಿಂಕ್ ಇದು ನಾವು ಕೇಳಿರ್ತಾರೆ, VTದಲ್ಲೂ ಕೂಡ ಇದು VT ಇಂಟರ್ನ್ಶಿಪ್ ಪೋರ್ಟಲ್ ಅಲ್ಲೂ ಕೂಡ ಇದೆ. ಇದು ಅದನ್ನ ಸರ್ಚ್ ಮಾಡಿ ಗೊತ್ತಾಗುತ್ತೆ. ಅವ್ರು ನನಗೆ ಪ್ರೊವೈಡ್ ಮಾಡಿದ್ದು. ಬಟ್ ಇದನ್ನ ತುಂಬಾ ಡ್ರಾಬ್ಯಾಕ್ಸ್ ಆಯ್ತು ಲಾಸ್ಟ್ ಇದೆ. ಇದನ್ನ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದ್ರ ಬಗ್ಗೆ ಹಾಕಿದ್ದೀನಿ ನಾನು ನನ್ನ ವಿಡಿಯೋನ, ಅದನ್ನ ಕೂಡ ಬೇಕಾದ್ರೆ ನೀವು ನೋಡ್ತಾ ಹೋಗ್ಬೋದು ನೋಡಿ. ಇದನ್ನ ನಾನು ತಗೊಂಡಿರೋದು. ಈ ಮಾರ್ಕ್ಸ್ ಕಾರ್ಡ್ ನ ನನಗೆ, ಈ ಮಾರ್ಕ್ ಶೀಟ್ ನ ನೋಡಿ. ಸೊ ನನಗೆ VTU ಇಂಟರ್ನ್ಶಿಪ್ ಇಲ್ಲಿ ಮಾಡ್ಕೊಂಡಿದ್ದೆ 7th ಸೆಮ್, ನಾನು 21 ಸ್ಕೀಮ್ ಓದಿದ್ದು ಸ್ಟೂಡೆಂಟ್ಸ್. ಸೊ ಅವಾಗ ನಮ್ಗೆ ಈ ಮಾರ್ಕ್ಸ್ ಕಾರ್ಡು ಪ್ಲಸ್ ಈ ತರ ಸರ್ಟಿಫಿಕೇಟ್ ನ ಕೊಟ್ಟು ನೋಡಿ. ಸರ್ಟಿಫಿಕೇಟ್ ಕೂಡ ತೋರಿಸಿ ನಿಮ್ಗೆ.
ಇದು ಸರ್ಟಿಫಿಕೇಟ್ ನೋಡಿ, ನನ್ನ ನೇಮು ಮತ್ತೆ ನೀವು ಯಾವ ತಗೊಂಡಿದ್ದೇನು ಮತ್ತೆ ಯಾವ ಕಾಲೇಜು ಇದಿಷ್ಟು ಕೊಡ್ತಾರೆ. ಗ್ರೇಡ್ ಬಿ ಇದು ನಿಮ್ಮ ಇದನ್ನ ಕಂಪ್ನಿ ಓನರ್ಸ್ ಕೊಡೋದು. ಯಾರು ನೀವು ಎಲ್ಲೆಲ್ಲಿ ಮಾಡ್ಕೋತೀರಿ ಇಂಟರ್ನ್ಶಿಪ್ ನ ಅವರು ಈ ತರ ಸರ್ಟಿಫಿಕೇಟ್ ನೀವು ಏನೇ ಆಗಿರ್ಲಿ, ಪಾಸ್ ಆಗ್ಲಿ ಫೇಲ್ ಆಗ್ಲಿ ಏನೇ ಒಂದು ಆಗಿರ್ಲಿ, ಸೊ ಈ ತರ ಸರ್ಟಿಫಿಕೇಟ್ ನ ಕೊಡೋದು ಕಂಪ್ನಿ ಓನರ್ಸ್ ಹೊರತು ಅದು ಎಕ್ಸ್ಪೆಷಲಿ ಫೌಂಡರ್ಸ್ ಯಾರ ಹತ್ರ ಅವ್ರ ಸಿಗ್ನೇಚರ್ ಇರಬೇಕು, ಮತ್ತೆ ಸಿಇಒ ಸಿಗ್ನೇಚರ್ ಇರಬೇಕು, ಮತ್ತೆ ಡೈರೆಕ್ಟರ್ ಸಿಗ್ನೇಚರ್ ಇರಬೇಕು. ಹಾಗಿದ್ರೆ ಮಾತ್ರನೇ BTU ನಿಮ್ಗೆ ಕೊಡ್ತಾ ಇಂಟರ್ನ್ಶಿಪ್ ನ ಅಕ್ಸೆಪ್ಟ್ ಮಾಡುತ್ತೆ ಹೊರತು ಈ ತರ ಕ್ರೈಟೀರಿಯಾಸ್ ನೀವು ರೀಚ್ ಆಗಿಲ್ಲ ಅಂದ್ರೆ ನೀವು ಇಂಟರ್ನ್ಶಿಪ್ ಮಾಡ್ಕೊಂಡಿದ್ದು ವೇಸ್ಟ್. ನೀವು ಒಂದಲ್ಲ 1000 ಮಾಡ್ಕೊಂಡಿದ್ರು ಇಂಟರ್ನ್ಶಿಪ್ ವೇಸ್ಟ್ ಆಗಿರುತ್ತೆ. ಯಾಕೆಂದ್ರೆ ನಿಮ್ಗೆ ಬೇಕಾಗಿರೋದು ಒಂದೇ ಇಂಟರ್ನ್ಶಿಪ್, ಅದು ನೀವು ಲಾಸ್ಟಿಗೆ ಯಾವಾಗ ದುಡ್ಡು ಕೊಟ್ಟು ತಗೊಳ್ಳೋದು ಹೇಗಿರುತ್ತೆ, ನೀವು ಒಂದನ್ನೇ ಪರ್ಫೆಕ್ಟ್ ಆಗಿ ಮಾಡೋದು ಹೇಗಿರುತ್ತೆ. ಸೊ ಈ ಕ್ಲಾರಿಟಿ ಕೊಡೋಕ್ಕೋಸ್ಕರ ನಾನು ಇಷ್ಟು ಸ್ವಲ್ಪ ಲ್ಯಾಗ್ ಮಾಡ್ಬೇಕಾಯ್ತು. ಏನು ಅಂದ್ರೆ ನೀವು ಇಂಟರ್ನ್ಶಿಪ್ ನ ಮೋರ್ ದೆನ್ 1 ಅಥವಾ ಮೋರ್ ದೆನ್ 2 ಮಾಡ್ಕೊಳಕ್ ಹೋಗ್ಬಿಡಿ. ಸೊ ನಿಮ್ಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಇಂಟರ್ನ್ಶಿಪ್ ಅಂತ ಕಂಪ್ನಿ ಜೊತೆನೆ ಸೊ ಕ್ಲೀನ್ ಆಗಿ ಕುತ್ಕೊಂಡು ಆಲೋಚನೆ ಮಾಡಿ ಇಂಟರ್ನ್ಶಿಪ್ ಅಪ್ಲೈ ಮಾಡಿ. ಸೊ ಆಮೇಲೆ ಇಂಟರ್ನ್ಶಿಪ್ ನ ಮಾಡ್ಕೊಳಕ್ಕೆ ಪ್ರಿಪೇರ್ ಆಗಿ. ಸೊ ಇನ್ನೇನ್ ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಆಗುತ್ತೆ, ಇಂಟರ್ನ್ಶಿಪ್ಸ್ ಎಲ್ಲ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ನೇನ್ ನಿಮ್ಗೆ ಕಾಲೇಜ್ ಸ್ಟಾರ್ಟ್ ಆಗಿದ ತಕ್ಷಣ ಈಗೆಲ್ಲ ಎಕ್ಸಾಮ್ ಮುಗೀತು, ನೀವು ಅಂದ್ಕೊಂಡ್ರೆ ಎಕ್ಸಾಮ್ ಮುಗೀತು, ನೆಕ್ಸ್ಟ್ ನಾವು ಇಂಟರ್ನ್ಶಿಪ್ ಗೆ ಆಲ್ರೆಡಿ ಅಪ್ಲೈ ಮಾಡಿದೀವಿ, ಆನ್ಲೈನ್ ತಗೋತಾರೆ. ಆನ್ಲೈನ್ ಕೊಡ್ತಿರೋರು ಕೂಡ ಇದೇ ಕ್ರೈಟೀರಿಯಾನ ನೀವು ರೀಚ್ ಆಗಿಲ್ಲ ಅಂದ್ರೆ ಸರ್ಟಿಫಿಕೇಟ್ ನ ಫೇಕ್ ಅಂತ ಕೊಟ್ಟರೆ ಅವಾಗ ಏನ್ ಮಾಡ್ತಾರ, ಇದೇ ಆಲೋಚನೆ ಮಾಡಿ ನೀವು ಇದನ್ನ ಮಾಡಿ. ಅದಕ್ಕೆ ಸೊ ನೋಡಿ, ಈ ತರ ಸರ್ಟಿಫಿಕೇಟ್ ನ ಕಂಪ್ನಿಯವ್ರು ಕೊಟ್ರೆ ಮಾತ್ರನೇ ನಿಮ್ಗೆ ಕಾಲೇಜಲ್ಲಿ ಇಂಟರ್ನಲ್ಸ್ ಮಾರ್ಕ್ಸ್ ನ ಕೊಡ್ತಾರೆ. ಇಲ್ಲ ಅಂದ್ರೆ ಇಂಟರ್ನಲ್ಸ್ 0 ಆಗುತ್ತೆ. ಅವಾಗ ಮತ್ತೆ ನೀವು ಇನ್ನೊಂದು ಇಯರ್ ಇಂಟರ್ನ್ಶಿಪ್ ಮಾಡ್ಬೇಕಾಗಿರುತ್ತೆ. ಮುಗೀತು ಇದು ಇಂಟರ್ನ್ಶಿಪ್. ನೀವು ಈ ತರ ಸರ್ಟಿಫಿಕೇಟ್ ಈ ತರ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಕಂಪ್ನಿಯವ್ರು ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, 0 ಆಗುತ್ತೆ. ಸೊ ಕೊಡೋದು ಇಲ್ಲ ಯಾರು ಕೂಡ. ಯಾಕೆಂದ್ರೆ ಸೊ ಅವ್ರಿಗೆ ಕ್ರೈಟೀರಿಯಾಸ್ ಇರ್ತವೆ, ಅದರ ರೂಲ್ಸ್ ಇರ್ತವೆ, ರೆಗ್ಯುಲೇಷನ್ಸ್ ಇರ್ತವೆ. ನೀವು ಎಸ್ ಎ ಸ್ಟೂಡೆಂಟ್ ಆಗಿ ನಿಮ್ದೇನು ಸೊ VT ಹೇಳಿದೆ 2-3 ಇಂಟರ್ನ್ಶಿಪ್ ಮಾಡ್ಕೋಬಹುದು ಅಂತ. ಸೊ VT ಅದೇ ತರ ನಿಮ್ಗೆ ಗೈಡ್ಲೈನ್ಸ್ ಕೊಟ್ಟಿದೆ ಸ್ಟೂಡೆಂಟ್ ಆಗಿ, ಅದೇ ತರ ಕಂಪ್ನಿಯವ್ರಿಗೂ ಕೂಡ ಕೊಟ್ಟಿರುತ್ತೆ ಗೈಡ್ಲೈನ್ಸ್ ನ. ಅದನ್ನ ಅವ್ರು ರೀಚ್ ಮಾಡಿಲ್ಲ ಅಂದ್ರೆ ಅದೇ ರಿಪೋರ್ಟ್ ನ VT ಕೊಡ್ತಾರ ಅವರು. ಸೊ ಈಗ ನನ್ಗೆ ನೋಡಿ 64 ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ರೆ 64 ಅಲ್ಲಿ ಎಲ್ಲರೂ ಕೂಡ ಆಪ್ಷನ್ ಆಗಿ ಎಂಟ್ರಿ ಮಾಡಿದ್ದಾರೆ ಹೊರತು ಸೊ ಯಾರು ಕೂಡ ಪ್ರಾಂಪ್ಟ್ ಆಗಿ ನಾನು ಬಂದು ಮಾಡ್ತೀನಿ ಸರ್ ಅಂತ ಹೇಳಿಲ್ಲ. ಸೊ ನಮ್ಮ ಆಫೀಸ್ ಕಡೆಯಿಂದ ಎಷ್ಟು ಒಂದು 2-3 ಟೈಮ್ಸ್ ಕಾಲ್ ಮಾಡಿಸಿದ್ವಿ ಅಷ್ಟು ಜನಕ್ಕೂ. 2-3 ಟೈಮ್ ಕಾಲ್ ಮಾಡಿಸಿದಾಗ ಅಂದಿದ್ದಿಷ್ಟೇ, ಸೊ ಇದು ಆಪ್ಷನ್ ಆಗಿ ಇಟ್ಕೊಂಡು ಅಪ್ಲೈ ಮಾಡಿದೆ. ಸೊ ಬೇಜಾರು ನನ್ಗೇನಿಲ್ಲ, ಯಾಕಂದ್ರೆ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡೋದು ಬಿಡೋದು ಅದು ಗೈಡ್ಲೈನ್ಸ್ ಏನಿರುತ್ತೆ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ಬೇಕು ಹೊರತು VTO ಸ್ಟೂಡೆಂಟ್ಸ್ಗೆ ಸೊ ಅದ್ರ ಎಕ್ಸ್ಟ್ರಾ ನಾವು ಆಕ್ಟಿವಿಟೀಸ್ ಮಾಡೋ ಹಾಗಿಲ್ಲ ಸ್ಟೂಡೆಂಟ್ಸ್ಗೆ. ಸೊ ಬ್ಯಾಕ್ ಡೋರ್ ಅಲ್ಲೇ ಕರ್ಕೊಂಡು ಅಮೌಂಟ್ ಇಸ್ಕೊಂಡು ಈ ತರ ಮಾಡೋ ಅವಶ್ಯಕತೆ ಇದು ನೆಸೆಸಿಟಿನೇ ಇರೋದಿಲ್ಲ. ಯಾಕೆಂದ್ರೆ ಅದ್ ನಾವು ಬಿಟ್ಟಿರೋದು ಮತ್ತೆ ಎಷ್ಟೊಂದು ಕಂಪ್ನಿಗಳು ಬಿಟ್ಟಿರೋ ಸ್ಟೂಡೆಂಟ್ಸ್ ಹೆಲ್ಪ್ ಆಗಲಿ ಅಂತಾನೆ. ಸೊ ನಿಮ್ಗೆ VTದಲ್ಲಿ 859 ಕಂಪ್ನೀಸ್ ಇದಾವೆ. ಅದ್ರಾಗೆ ನಿಮ್ಗೆ ಫ್ರೀ ಇಂಟರ್ನ್ಶಿಪ್ ಮತ್ತೆ ಸ್ಟೈಫಂಡ್ ಇಂಟರ್ನ್ಶಿಪ್ ಕೊಡ್ತಿರೋದೇ ಎಷ್ಟು ಕಂಪ್ನೀಸ್ ಗೊತ್ತಾ? 500 ಸಮಥಿಂಗ್ 600 ಸಮಥಿಂಗ್ ಕಂಪ್ನೀಸ್ ಕೊಡ್ತಾರೆ. ಇನ್ನ 20% ಕಂಪ್ನೀಸ್ ಮಾತ್ರನೇ ಪೇಯ್ಡ್ ಇಂಟರ್ನ್ಶಿಪ್ ತಗೊಂಡಿದೆ. ಲೈಕ್ ಈ ಕ್ಯೂ ಸ್ಪೈಡರ್, ಜೈ ಸ್ಪೈಡರ್ ಈ ತರ ಕಂಪ್ನೀಸ್ ಮಾತ್ರನೇ ನಿಮ್ಗೆ 19,000 18,000. ಅದು VTU ಕ್ರೈಟೀರಿಯಾ ಮೇಲೆ ಅಲ್ಲ. ಅಲ್ಲಿ ನೀವು ನೋಡ್ಬೋದು 4 ಮಂತ್ಸ್ ಇಲ್ಲ ಅಲ್ಲಿ. ಸೊ 4 ಮಂತ್ಸ್ 6 ಮಂತ್ಸ್ ಈ ತರ ಈ ವೇರಿಯೇಷನ್ ಆಗ್ತಾ ಇರುತ್ತೆ. ವೇರಿಯೇಷನ್ ಡಿಕ್ರೀಸ್ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಆ ತರ ಇಂಟರ್ನ್ಶಿಪ್ ನೀವು ಮಾಡ್ಕೊಂಡ್ರು ಕೂಡ ಗುಡ್, ಯಾಕಂದ್ರೆ ನಿಮ್ಗೆ ಕರಿಯರ್ಗೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ಕೋತಿದ್ರ. ಸೊ ಬಟ್ VTU ಈ ತರ ಇಂಟರ್ನ್ಶಿಪ್ ನೀವು ಮಾಡ್ಕೊಳ್ಳೇಬೇಕು. ನಿಮ್ ಕರಿಯರ್ಗೆ ಏನ್ ಹೆಲ್ಪ್ ಆಗುತ್ತೆ ಇಲ್ಲಿಂದ ಕೂಡ ನೀವು ಬಿಲ್ಡ್ ಮಾಡ್ಕೋಬಹುದು. ಬಟ್ ಈ ಇಂಟರ್ನ್ಶಿಪ್ 0 ಆಯ್ತಂದ್ರೆ ಅಷ್ಟು ಕರಿಯರ್ ಕೂಡ 0 ಆಗಿರುತ್ತೆ. ಸೊ ನಾನ್ ನೋಡಿದ ಮಟ್ಟಿಗೆ ಇಂಟರ್ನ್ಶಿಪ್ ಏನಾದ್ರು 0 ಆಯ್ತು ಅಂದ್ರೆ ನೀವು ನೆಕ್ಸ್ಟ್ ಇಯರೇ ಮಾಡ್ಕೋಬೇಕು. ಅದಂತೂ ಹೆವಿ ಕಷ್ಟ ಇರುತ್ತೆ. ನಿಮ್ ಜೂನಿಯರ್ ಜೊತೆ ಕುತ್ಕೊಂಡು ಎಲ್ಲ ಮಾರ್ಕ್ಸ್ ನೆಲ್ಲ ಮಾಡ್ಕೊಂಡು ಈ ತರ ಪರಿಸ್ಥಿತಿ ತಂದ್ಕೋಬಿಡಿ. ಸೊ ನಿಮ್ಗೆ ಏನೇನ್ ಇಂಟ್ರೆಸ್ಟ್ ಇರುತ್ತೆ, ಯಾವ್ದು ಕಂಪ್ನಿ ಇಂಟ್ರೆಸ್ಟ್ ಇದೆ, ಯಾವ್ದು ಡೊಮೈನ್ ಇಂಟ್ರೆಸ್ಟ್ ಇದೆ ಆಯ್ತಾ, ಯಾವ್ದು ಕಂಪ್ನಿ ಕರೆಕ್ಟ್ ಆಗಿ ನಿಮ್ಗೆ ಇಷ್ಟ ಆಯ್ತು ಅಂತ ಕಂಪ್ನಿ ಜೊತೆ ನೀವು ಇಂಟರ್ನ್ಶಿಪ್ ನ ಮಾಡ್ಕೊಳ್ಳಿ. ಅದ್ ಬಿಟ್ಬಿಟ್ಟು ನಿಮ್ಗೆ ಆಪ್ಷನ್ ಆಗಿ ಇಟ್ಕೊಂಡು ಕಂಪ್ನಿ ಸೆಲೆಕ್ಟ್ ಮಾಡಿದೀವಿ ಅವ್ರು ಒಪ್ಕೋಬೇಕು. ಸೊ ರಿಕ್ವೆಸ್ಟ್ ತುಂಬಾ ನಾನ್ ನೋಡಿದ ಮಟ್ಟಿಗೆ ತುಂಬಾ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವರು ಇಂಟ್ರೆಸ್ಟ್ ಇಂದ ಮಾಡಿಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಸಮ್ ಸ್ಟೂಡೆಂಟ್ಸ್ಗಿನೋ ಇಬ್ರು ಸ್ಟೂಡೆಂಟ್ಸ್ಗಿನೋ ಆಲ್ರೆಡಿ ಆಫರ್ ರಿಲೀಸ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ಸೊ ನಾವು ಬರಲ್ಲ, ಆಲ್ರೆಡಿ ನಮ್ಗೆ ಬೇರೆದಾಗಿದೆ ಅಂತ ಅಂದ್ರು. ಸೊ ಅವಾಗ ನಾನು VTಗೆ ರೆಕಾರ್ಡ್ ಏನ್ ಕೊಡ್ಬೇಕಂದ್ರೆ ಈಗ ಅವ್ರೇನ್ ಹೇಳಿದ್ರು ಅದನ್ನೇ ರೆಕಾರ್ಡ್ ಕೊಡ್ಬೇಕು. ನಾನು ರೆಕಾರ್ಡ್ ಆಲ್ರೆಡಿ ಅದಕ್ಕೆ ಕೂಡ ರೆಕಾರ್ಡ್ ಕೂಡ ರೆಡಿ ಮಾಡಿದ್ನಿ. ಲಾಸ್ಟ್ ನನ್ನ ಸರ್ಟಿಫಿಕೇಟ್ ಕೂಡ ಸಮಯ ಬಂದೇ ಬರುತ್ತೆ. ಅವಾಗ ಆ ಇಬ್ರು ಸ್ಟೂಡೆಂಟ್ಸ್ ರೆಕಾರ್ಡ್ಸ್ ನಾನು ಏನ್ ಮಾಡ್ಬೇಕು, 0 ಮಾಡ್ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ನನಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಸೊ ಡಿಲಿಸ್ಟಿಂಗ್ ಮಾಡ್ತಾರೆ. ಅಗೇನ್ ಅಷ್ಟು ಕಂಪ್ನಿ ಡಿಲಿಸ್ಟಿಂಗ್ ಮಾಡ್ತಾರೆ. ಯಾವ ಈ ತರ ಫೇಕ್ ಮಾಡ್ತಾ ಇದ್ರೆ ಸೊ ನಿಮ್ ತೊಂದರೆ ಆಗೋದು ನಿಮ್ ಒಬ್ಬರಿಗೆ ಅಲ್ಲ, ನಮಗೂ ಕೂಡ ತೊಂದರೆ ಆಗುತ್ತೆ. ಸೊ ಡಿಲಿಸ್ಟಿಂಗ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಅದನ್ನ ನಮ್ಗೆ ಆಲ್ರೆಡಿ ತುಂಬಾ ಹೇಳಿನೇ ನಮ್ಗೆ ಲಿಸ್ಟಿಂಗ್ ಮಾಡ್ಸಿರೋದೇ ಹೊರತು ಈ ತರ ಎಲ್ಲಾ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಸ್ಟೂಡೆಂಟ್ಸ್, ನಿಮ್ದು ಮಾರ್ಕ್ಸ್ 0 ಆಗೋದೊಂದೇ ಅಲ್ಲ, ತುಂಬಾ ಲೈಫ್ ಪ್ರಶ್ನೆ ಆಗಿರುತ್ತೆ. ಸೊ ಕೇರ್ಫುಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಂತ ಜೊತೆ ಇಂಟರ್ನ್ಶಿಪ್ ನ ಮಾಡ್ಕೊಳ್ಳಿ. ಮತ್ತೆ
ಆಪ್ಷನ್ ಆಗಿ ಇಟ್ಕೊಂಡು ನೀವು ಇದು ಮಾಡ್ಕೊಳ್ಳಿ. ಒಂದೇ ಇಂಟರ್ನ್ಶಿಪ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಸೊ 4 ಮಂತ್ಸ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಈ ತರ ಸರ್ಟಿಫಿಕೇಟ್ ಬರಬೇಕು, ಮತ್ತೆ ಆ ತರ ಮಾರ್ಕ್ಸ್ ಕಾರ್ಡ್ ಬರಬೇಕು. ಅದು ನಿಮಗೆ 50ಗೆ ರೆಡ್ಯೂಸ್ ಮಾಡ್ತಾರೆ. ಸೊ 100 ಮಾರ್ಕ್ಸ್ ಮಾಡ್ಬಿಟ್ಟು 50ಗೆ ರೆಡ್ಯೂಸ್ ಮಾಡ್ತಾರೆ. ಇಂಟರ್ನಲ್ಸ್ ಕಾಮನ್ ನೀವು ಇಂಟರ್ನಲ್ಸ್ ಹೇಗೆ ಬರೀತಾರಲ್ಲ ಅದೇ ತರನೇ. ಸೊ 60 ಮಾಡ್ಬಿಟ್ಟು ಅದನ್ನ ರೆಡ್ಯೂಸ್ ಮಾಡ್ಬಿಟ್ಟು ನಿಮಗೆ ಕೊಡ್ತಾರಲ್ಲ ಅದೇ ತರನೇ. ಇಲ್ಲಿ 100 ಮಾರ್ಕ್ಸ್ ಎಕ್ಸಾಮ್ ಮಾಡಿದ್ರೆ ಅದನ್ನ 50ಗೆ ರೆಡ್ಯೂಸ್ ಮಾಡಿ ನಿಮ್ಗೆ ಯಾರು ಕಾಲೇಜಲ್ಲಿ ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಇರ್ತಾರೆ ಅಂತವ್ರಿಗೆ ಮಾತ್ರ ಇದನ್ನ ಕೊಡ್ತಾರೆ. ಸೊ ಅವರು ಅವಾಗ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇಂಟರ್ನಲ್ಸ್ ಮಾರ್ಕ್ಸ್ ಆಗಿ ತಗೊಂಡು, ಸೊ ನಿಮ್ಗೆ ಯಾವ್ದೆಲ್ಲ ಕಂಪ್ನಿ ಒಂದ್ ವರ್ಷಕ್ಕೆ ಕೊಡೋದು ನಿಮಗೆ ಮ್ಯಾಕ್ಸಿಮಮ್ 48, 49. ಸೊ 50 ಯಾರು ಕೊಡಲ್ಲ, 48, 59 ಸಾರಿ 49 ಕೊಡ್ತಾರೆ. ಸೊ ಅದರ ಬೇಸ್ ಮೇಲೆ ನಿಮ್ ಇಂಟರ್ನಲ್ಸ್ ಮಾರ್ಕ್ಸ್ ಇರ್ತಾರೆ. ನಿಮ್ಗೆ ಮಿಕ್ಕಿದ್ದು ನೀವೇನ್ ಡೈರಿ ಬರೆಯೋದ್ರ ಅದು ಎಕ್ಸ್ಟರ್ನಲ್ಸ್ ಮಾರ್ಕ್ಸ್. ಅದನ್ನ ಕಂಬೈನ್ ಮಾಡಿ ನಿಮ್ಗೆ ಲಾಸ್ಟ್ ರಿಸಲ್ಟ್ ಅಲ್ಲಿ ವಿಟಿ ಇಂಟರ್ನ್ಶಿಪ್ ರಿಸಲ್ಟ್ ಮಾರ್ಕ್ಸ್ ಅಂತ ಕೊಡ್ತಾರೆ. ಸೊ ಇದು ಕ್ರೈಟೀರಿಯಾ. ಇದನ್ನ ಮಿಸ್ ಮಾಡ್ಕೊಡಿ. ಕ್ಲೀನ್ ಆಗಿ ಇದನ್ನ ನಾನು ಹೇಳಿರೋದನ್ನ ಕ್ಲೀನ್ ಆಗಿ ತಗೊಂಡು ಮೈಂಡಿಗೆ ತಗೊಂಡು ಆಲೋಚನೆ ಮಾಡಿ ಮುಂದುವರಿ. ಇನ್ನೂ ತುಂಬಾ ಟೈಮ್ ಇದೆ. ಸೊ 28ನೇ ತಾರೀಕು ತನಕ ಟೈಮ್ ಇದೆ. ಇನ್ನು 4 ದಿನ ಟೈಮ್ ಇದೆ. ಸಾರಿ ಇನ್ನ 5 ದಿನ ಟೈಮ್ ಇದೆ. 5 ದಿನದಲ್ಲಿ ಆಲೋಚನೆ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಯಾರೆಲ್ಲ ಆತರ ಮಾಡ್ಕೊಂಡಿದ್ರ ಅದನ್ನ ಡಿಕ್ಲೈನ್ ಮಾಡ್ಕೊಳ್ಳಿ ಆಫರ್ ಲೆಟರ್ಸ್ ನ. ಅವರು ನಿಮ್ಗೆ ಕಂಪ್ನಿ ಓನರ್ಸ್ ತುಂಬಾ ತೊಂದರೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸೊ ಪ್ರಾಬ್ಲಮ್ ಆಗೋದು ನಿಮ್ಗೆ ಹೊರತು ಅವ್ರಿಗಲ್ಲ. ಅವ್ರಿಗೆ ಆಲ್ರೆಡಿ ರೆಪ್ಯೂಟೆಡ್ ಬಿಲ್ಡ್ ಮಾಡಿರ್ತಾರೆ ಒಂದು ಎಂಪೈರ್ನ. ಅದನ್ನ ಅವ್ರ ನೀವಿಲ್ಲ, ನೀವು ಸ್ಟೂಡೆಂಟ್ಸ್ ಜಸ್ಟ್ ಅವ್ರಿಗೆ ಒಬ್ಬ ಎಂಪ್ಲಾಯರ್ಸ್ ಅಂತ ಎಂಪ್ಲಾಯರ್ಸ್ ಆ ಕಂಪ್ನಿಲಿ ತುಂಬಾ ಜನ ಇರ್ತಾರೆ. ಸಾವಿರಾರು ಕಂಪ್ನೀಸ್ ಅಲ್ಲಿ ಆತರ ಎಂಪ್ಲಾಯೀಸ್ ತುಂಬಾ ಜನ ಇರ್ತಾರೆ. ಸೊ ಆಲೋಚನೆ ಮಾಡ್ಕೊಂಡು ಇದನ್ ಮಾಡಿ. ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಮತ್ತೆ ಈ ತರ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಮತ್ತೆ ಇಂಟರ್ನ್ಶಿಪ್ ಮಾರ್ಕ್ಸ್ 0 ಆಗುತ್ತೆ, ನೆನಪಿರ್ಲಿ. ಓಕೆನಾ? ಸೊ ಐ ಹೋಪ್ ಯು ಅರ್ಥ ಆಯ್ತು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.